ಇದೀಗ ಖರ್ಗೆ ಅವರ ಒಂದು ಹೇಳಿಕೆ RSS ಅನ್ನೋದು ಒಂದು ದೆವ್ವ ಅಂತ ಅನ್ನುವಂತ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಖರ್ಗೆ ಅವರು ಇದೇ ಮೊದಲ ಬಾರಿ ಅಲ್ಲ, ಸತತವಾಗಿ ಈ ಒಂದು ಹೇಳಿಕೆಗಳನ್ನ ಹೇಳ್ತಾನೆ ಬರ್ತಾ ಇದ್ದಾರೆ. ಅಂದ್ರೆ RSS ವಿರುದ್ಧ ಇವರ ಹೇಳಿಕೆಗಳು ಇದೇ ಮೊದಲಂತ ಏನಿಲ್ಲ, ಸತತವಾಗಿ ಸಮರವನ್ನ ಸಾರ್ತಾನೆ ಬರ್ತಾ ಇದ್ದಾರೆ. ಹಾಗಾದ್ರೆ ಯಾವುದೇ ತರದಂತ ಪುರಾವೆಗಳಿಲ್ಲದೆ ಮಾತಾಡ್ತಾರಾ ಅಥವಾ ಪುರಾವೆಯನ್ನ ಇಟ್ಕೊಂಡು ಮಾತಾಡ್ತಾರಾ ಹೇಗೆ ಅಂತ? ಅವರಿಗೆ ಯಾವುದೇ ಪುರಾವೆ ಬೇಕಾಗಿಲ್ಲ. ಪ್ರಿಯಾಂಕಾ ಖರ್ಗೆ ಅವರು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ಈ ಥರ ಹೇಳಿಕೆಗಳ ಮುಖಾಂತರ ಅಲ್ಲಿಯ ಏನು ಅಲ್ಲಿ ಮೇಲೆ ಕೂತಿದಾರಲ್ವ ಹೈಕಮಾಂಡ್, ಅವರ ಶಬಾಷ್ಗಿರಿ ಪಡೆದುಕೊಳ್ಳಿಕ್ಕೋಸ್ಕರ ಅವರು ಇವತ್ತಿನ ದಿವಸ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಹಿಂದೆನೂ ತುಂಬ ಅವರು ತುಚ್ಛವಾಗಿ ಮಾತಾಡಿದ್ದಾರೆ. ಜನರಿಗೆ ಗೊತ್ತು RSS ಏನು, ಪ್ರಿಯಾಂಕಾ ಖರ್ಗೆ ಅವರ ಕುಟುಂಬ ಹೆಂಗೆ, RSS ಮಾಡುವ ಕಾರ್ಯಚಟುವಟಿಕೆಗಳೇನು, ಅವರು ಯಾವ ರೀತಿ ಸಮಾಜದಲ್ಲಿ ಆ ಸಂಸ್ಥೆ ತನ್ನನ್ನು ತಾನು ತೊಡಸ್ಕೊಂಡಿದೆ, ಇವರು ಯಾವ ರೀತಿ ಸಮಾಜದಲ್ಲಿ ತೊಡಸ್ಕೊಂಡಿದ್ದಾರೆ. ಇವತ್ತಿನ ದಿವಸ ಎಷ್ಟು IT ಕಂಪನಿಗಳು ಕರ್ನಾಟಕ ಬಿಟ್ಟು ತಮಿಳುನಾಡಿಗೆ, ಆಂಧ್ರ ಪ್ರದೇಶಕ್ಕೆ ಹೋಗಿದೆ, ಅದು ಕೂಡ ಜನರಿಗೆ ಗೊತ್ತು. ಫಾಕ್ಸ್ಕಾನ್ ಅಂತ ಕಂಪನಿ ಮತ್ತು ಪೆಗಟ್ರಾನ್ ಅಂತಹ ಕಂಪನಿಗಳು ಇವತ್ತಿನ ದಿವಸ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಗಳಿಗೆ ಯಾಕೆ ಹೋಯಿತು? ಇಲ್ಲಿಯ ಒಂದು ಇನ್ಫ್ರಾಸ್ಟ್ರಕ್ಚರ್ ಸರಿಯಾಗಿಲ್ಲ, ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ, ಒಂದು ಸರಿಯಾದ ಗುಂಡಿ ಮುಚ್ಚಲಿಕ್ಕಾಗ್ತಾ ಇಲ್ಲ. ಈ ಥರ ಸಮಸ್ಯೆಗಳು ಬಂದಾಗ IT ಕಂಪನಿಗಳು ಬೇರೆ ರಾಜ್ಯಕ್ಕೆ ಹೋಗಿದೆ. ಆ ಹೋದಂಥ ಕಂಪನಿಗಳಿಗೆ ಇವರು ಹೋಗಿ ಏನಾದ್ರು ಅಲ್ಲಿ ಹೋಗಿ ರೀಚ್ ಆಗಿ ಅಥವಾ ಆ ಅಧಿಕಾರಿಗಳನ್ನು ಕರೆಸಿ ಏನಾದ್ರು ಮಾತಾಡಿದಾರಾ? ಏನು ಸಮಸ್ಯೆ ನೋಡಿ. ಅವರಲ್ಲ ಈಗ ನೋಡಿ, ಒಂದು 2 ಕಂಪನಿಗೆ ಅಷ್ಟೇ ಉದಾಹರಣೆ ಹೇಳ್ತಾ ಇರೋದು. ಈ ಥರ ಸರಿಸುಮಾರು 2021ರಿಂದ ಚಿಕ್ಕ ಕಂಪನಿಗಳು ಸೇರಿದಂತೆ ಸುಮಾರು 600 ಕಂಪನಿಗಳು ಬೆಂಗಳೂರು ಬಿಟ್ಟು ಹೋಗಿದೆ. ಅದರ್ಥ ಮಾಡ್ಕೊಳ್ಳಿ. ನಾನು ನಿಮ್ಮ ದೃಶ್ಯ ಮಾಧ್ಯಮ ಮುಖಾಂತರ ಪ್ರಿಯಾಂಕಾ ಖರ್ಗೆ ಅವರಿಗೆ ಹೇಳ್ತೀನಿ, 600 ಕಂಪನಿ ಇವತ್ತಿನ ದಿವಸ ಬೆಂಗಳೂರು ಬಿಟ್ಟು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದೆ. ಇದರಿಂದ ಸುಮಾರು ಒಂದು 8-10 ಸಾವಿರ ಉದ್ಯೋಗಗಳನ್ನು ಇಲ್ಲಿ ಪಡೆದುಕೊಳ್ಳುವಂಥ ಅವಕಾಶ ಇತ್ತು ಕನ್ನಡಿಗರಿಗೆ. ಆ ಉದ್ಯೋಗ ಹೋಯ್ತಾ? ಅದ್ರ ಬಗ್ಗೆ ನೀವು ಏನಾದ್ರು ಚರ್ಚೆ ಮಾಡಿದ್ದೀರಾ? ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕದ ಪರಿಸ್ಥಿತಿ ನೋಡಿ ಹೇಗಿದೆ ಅಂತ. ನಿಮ್ಮ ಕಪಿಮುಷ್ಟಿಯಲ್ಲೇ ಇದೆಯಲ್ಲ ಕಲ್ಯಾಣ ಕರ್ನಾಟಕ, ಅದೇನಾಗಿದೆ ಇವತ್ತಿನ ದಿವಸ? ನೀವು ಈ ಥರ ಬಾಲಿಶ ಹೇಳಿಕೆಗಳನ್ನು ಕೊಟ್ಟು ಜನರನ್ನ ದಿಕ್ತಪ್ಸೋದು ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಿ. ನಿಮ್ಮ ತಂದೆಯವರು ಇದ್ದಾರೆ, ನೀವು ಇದ್ದೀರಾ ಖರ್ಗೆ ಅವರೇ. ಸುಖ ಸುಮ್ಮನೆ ಬಾಲಿಶ ಹೇಳಿಕೆಗಳನ್ನು ಕೊಡುವುದರ ಮುಖಾಂತರ ನಿಮ್ಮನ್ನು ನೀವು ಏನೋ ದೊಡ್ಡದಾಗಿ ಬಿಂಬಿಸ್ಲಿಕ್ಕೆ ಹೊರಟಿದ್ದೀರಲ್ವಾ, ಅದನ್ನು ಬಿಡಿ ಫಸ್ಟು. ನೀವು ಅದನ್ನು ಬಿಟ್ಟು ಬೇರೆ ಅಭಿವೃದ್ಧಿ ಕಡೆ ವಿಚಾರ ಬಿಟ್ಟು ನೋಡಿ. SPTSP ಹಣ ನುಂಗಾಕಿದಾರಲ್ವಾ ಫೈನಾನ್ಸ್ ಮಿನಿಸ್ಟ್ರು. ಫೈನಾನ್ಸ್ ಯಾರ ಕಡೆ ಇದೆ? ಮುಖ್ಯಮಂತ್ರಿ ಕಡೆ ಇದೆಯಲ್ಲ. ಮುಖ್ಯಮಂತ್ರಿಗೆ ಹೋಗಿ ಪ್ರಶ್ನೆ ಮಾಡಿ. SPTSP ನಿಮ್ಮ ಹಿಂದುಳಿದವರಿಗೆ, ದಲಿತರಿಗೆ ಮೀಸಲಿಟ್ಟಂಥ ಹಣವನ್ನು ತಿಂದಾಕಿದ್ದೀರಲ್ವಾ, ಅದ್ರ ಬಗ್ಗೆ ಯೋಚನೆ ಮಾಡಿ ಪ್ರಿಯಾಂಕಾ ಖರ್ಗೆ ಅವರೇ. ಅದ್ರ ಯಾವ ರೀತಿ ವಾಲ್ಮೀಕಿ ಹಣವನ್ನು ತೆಗೆದ್ರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿ ಪ್ರಿಯಾಂಕಾ ಖರ್ಗೆ ಅವರೇ. ಅದನ್ನೆಲ್ಲ ಬಿಟ್ಟು ಇವತ್ತಿನ ದಿವಸ ನೀವು ಬೇರೆ ವಿಚಾರಕ್ಕೆ ಹೊರಟಿದ್ದೀರಾ. RSS ಇದೆ, ಅದ್ರ ಕೆಲಸಗಳು ಅದು ಮಾಡ್ತಾ ಇದೆ, ಹೋಗ್ತಾ ಇದೆ. ನಿಮ್ಮ ಕೆಲಸ ನೀವು ಮಾಡಿ. ನಿಮ್ಮ ಇಲಾಖೆಗಳಲ್ಲಿ ಏನಾಗ್ತಾ ಇದೆ, ಹೆಂಗೆ ನಡೀತಾ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡಿ. ಅದನ್ನೆಲ್ಲ ಬಿಟ್ಟು ನೀವು RSS ಹುಟ್ಟಿರ್ಬೇಕಾದ್ರೆ ನೀವು ಹುಟ್ಟಿರಲಿಲ್ಲ, ನಾನು ಹುಟ್ಟಿರಲಿಲ್ಲ. ಅವಾಗ RSS ಹುಟ್ಟಿದೆ. ನೀವು ಒಂದೊಮ್ಮೆ BJP ಬೈತೀರಾ, RSS ಬೈತೀರಾ. ನಿಮ್ಮ ತೋಚಿದ್ದೆಲ್ಲ ಬೈದ ತಕ್ಷಣ ನೀವೇನು ದೊಡ್ಡ ಲೀಡರ್ ಆಗಲ್ಲ. ಅಭಿವೃದ್ಧಿ ಕಡೆ ಗಮನ ಕೊಡಿ, ಜನಪರವಾಗಿ ಕೆಲಸ ಮಾಡಿ, ಅವಾಗ ನೀವು ಲೀಡರ್ ಆಗ್ತೀರಾ. ಅದನ್ನು ಬಿಟ್ಟು ಸುಮ್ಮನೆ ಮೀಡಿಯಾದ ಇರ್ಲಿಕ್ಕೋಸ್ಕರ ಸುಮ್ಮನೆ ಹೇಳಿಕೆಯನ್ನು ಕೊಟ್ಟು ಜನರ ದಿಕ್ಕನ್ನು ತಪ್ಪಿಸ್ಬೇಡಿ. ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಿ. ಅದೇನು ವಾಲ್ಮೀಕಿಯಲ್ಲಿ ಭ್ರಷ್ಟಾಚಾರ ಆಗಿದೆಯಲ್ಲ, ಅದನ್ನು ಯಾವ ರೀತಿ ತರಬೇಕು, ಎಲ್ಲೆಲ್ಲಿ ಹೋಗಿದೆಯಲ್ಲ, ಈಗ ನಾಗೇಂದ್ರ ಇವ್ರ ಮುಖಾಂತರ ಎಲ್ಲೆಲ್ಲಿ ಹೋಗಿದೆಯಲ್ಲ, ಅದನ್ನು ಯಾವ ರೀತಿ ರಿಟರ್ನ್ ತರಬೇಕು, ಆಮೇಲೆ ದಲಿತರಿಗೆ ಯಾವುದಾದ್ರು ಮೀಸಲು ಇಡಬೇಕು ಹಣವನ್ನು, ಅದ್ರ ಬಗ್ಗೆ ಏನೇನು ಚರ್ಚೆ ಆಗಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. IT ಕಂಪ್ನಿಗಳು ಹೋಗಿದೆಯಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಿ. ಅದನ್ನೆಲ್ಲ ಬಿಟ್ಟು ನಿಮ್ದೇನು ಕೆಲಸ ಬಿಟ್ಟು ಬೇರೆದೆಲ್ಲ ಮಾಡ್ತಾ ಇದ್ದೀರಾ ಸಚಿವರಾಗಿ.
ನಿಮ್ ಸಚಿವರಾಗಿ RSS ಬೈಲಿಕ್ಕಲ್ಲ ಜನರ ಆರ್ಸ್ ತಂದಿರೋದು. ನಿಮ್ ಕೆಲಸ ನೀವು ಮಾಡ್ಬೇಕು. ಎಸ್ ಸರ್, ಇದೀಗ ಹೆಚ್ಚಾಗಿ ಕೇಳಿ ಬರ್ತಾ ಇರೋ ಅಂದ್ರೆ ಒಂದ್ ರೀತಿಯಾಗಿ RSS ದೆವ್ವದ ರೀತಿ ಅದರ ನೆರಳಿನಂತೆ ಬಿಜೆಪಿ ಒಂದು ಕಾರ್ಯ ಮಾಡುತ್ತೆ ಅನ್ನುವಂತ ಹೇಳಿಕೆ ಮತ್ತೊಂದ್ ಕಡೆ. ಆದ್ರೆ ಕರಾವಳಿ ಭಾಗದಲ್ಲಿ ಆಗಿರ್ಬೋದು, ಇದೆಲ್ಲವೂ ಕೂಡ ಅಲ್ಲಿ ಐಟಿಬಿಟಿ ಯಾಕೆ ಅಲ್ಲಿ ಉದ್ಧಾರ ಆಗ್ತಿಲ್ಲ, ಯಾಕೆ ಬರ್ತಾ ಇಲ್ಲ ಅಂತ ಅಂದ್ರೆ ಅದಕ್ಕೆ ಕಾರಣನೇ ಕೋಮುವಾದ. ಅದರಲ್ಲೂ RSS ನಿಂದಾನೇ ಇದಕ್ಕೆ ಹೊಡೆತ ಬಿದ್ದಿದೆ ಅನ್ನುವಂತ ಒಂದಿಷ್ಟು ಹೇಳಿಕೆಗಳನ್ನ ಪ್ರಿಯಾಂಕ ಖರ್ಗೆ ಅವರು ಕೊಟ್ಟಿರುವಂತದ್ದು. ಭಾರತದ ಇತಿಹಾಸ ತಗೊಂಡ್ರೆ ನಾವೇನು ಸ್ವತಂತ್ರ ಬಂದ ನಂತರ ಅತ್ಯಧಿಕ ಕಾಲ ದೇಶವನ್ನು ಆಳಿರ್ತಕ್ಕಂಥ ಪಕ್ಷಗಳಲ್ಲಿ ಕಾಂಗ್ರೆಸ್ಸು ಕೂಡ ಒಂದು. ಇವತ್ತು ಭಾರತ ದೇಶದ ಈ ಪರಿಸ್ಥಿತಿಗೆ ಕಾರಣ ಯಾರು ಅಂತಕ್ಕಂಥದ್ದು ಅವರೇ ಹೇಳಬೇಕು. ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಸರಿಸುಮಾರು 136 ಕ್ಷೇತ್ರಗಳ ಬೆಂಬಲ ಕೊಟ್ಟು ಜನಗಳೊಂದು ಉತ್ತಮವಾದ ಸರ್ಕಾರ ಕೊಡಬೇಕು ಅಂತಕ್ಕಂಥದ್ದಕ್ಕೆ ಕೊಟ್ಟಿದ್ದರು. ಇಂದಿನ ಸರ್ಕಾರದಲ್ಲಿ 3 ಜನ ಇದ್ದಾರೆ. ಒಬ್ಬರು CM ಇದ್ದಾರೆ, ಒಬ್ಬರು DCM ಇದ್ದಾರೆ, ಒಬ್ಬರು ಸೂಪರ್ CM ಇದ್ದಾರೆ. ಈ ಸೂಪರ್ CMಗೆ ಏನು ಅಂತಂದರೆ ದಿನ ಬೆಳಗಾದರೆ ಅವರು ಕ್ಷೇತ್ರಗಳಲ್ಲಿ ಸ್ವಂತ ಅವ್ರು ಇರ್ತಕ್ಕಂಥ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಬಿಟ್ಟು ರಾಜ್ಯದಲ್ಲಿ ಬೇಜವಾಬ್ದಾರಿ ಹೇಳಿಕೆಗಳು ಕೊಟ್ಟು ಜನಗಳನ್ನ ಯಾವ ರೀತಿ ದಿಕ್ಕು ತಪ್ಪಿಸ್ಬೇಕು ಅಂತಕ್ಕಂಥದ್ದಕ್ಕೆ ದಿನನಿತ್ಯ ಪ್ರಯತ್ನ ಮಾಡ್ತಿರ್ತಾರೆ. ಕಾರಣ ಇಷ್ಟೇ, ಯಾವೊಂದು ಈ ಅಹಿಂದ ವರ್ಗಗಳನ್ನ, ಬಡವ್ರನ್ನ, ಇವ್ರನ್ನ ನಾವೆಲ್ಲ ಏನೋ ಚೈತನ್ಯಗೊಳಿಸ್ತೀವಿ, ಸಾಮಾಜಿಕ ನ್ಯಾಯ ಅಂತಕ್ಕಂಥ ಮಾತುಗಳನ್ನ ಆಡೋ ಇವರು ದಿನ ಬೆಳಗಾದರೆ ಒಂದು ರೀತಿ ಹಗರಣಗಳು ಮಾಡಿಕೊಂಡು ಒಬ್ಬರು ಜೈಲುಗಳಿಗೆ ಹೋಗ್ತಾ ಬೇಜವಾಬ್ದಾರಿ ಹೇಳಿಕೆಗಳು ಕೊಟ್ಟು ನೋಡಿ. ನೀವು 2.5 ವರ್ಷಗಳ ಕಾಲ ನೋಡಿ, 3 ದಿನಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದೊಂದು 10 ದಿನ ನಡಿಬೇಕು, ಯಾಕಂದರೆ ಸರ್ಕಾರ ನಡೆಯೋಕ್ಕಾಗ್ತಾಯಿಲ್ಲ. ಸ್ವಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳೇ ಹೇಳಿದ್ದಾರೆ, ಯಾವೊಂದು ಉಚಿತಗಳಿಂದ ನಮ್ಮ ಕ್ಷೇತ್ರದಲ್ಲಿ ಶಾಶ್ವತ ಅಭಿವೃದ್ಧಿಗಳಿಗೆ ಅನುದಾನ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಇವತ್ತಿನ ವಿಚಾರಕ್ಕೆ ಯಾಕೆ ಆ ವಿಚಾರ ಹೇಳಿದೆ ಅಂತಂದರೆ, ಇದೊಂದು ರೀತಿ ಡೈರೆಕ್ಟ್ ಪಾಲಿಟಿಕ್ಸ್. ಕೈಯಲ್ಲಿ ಆಗದೆ ಇರೋರು ಮೈಯೆಲ್ಲ ಪರ್ಚ್ಕೊಂಡು ಅನ್ನೋ ರೀತಿಯಲ್ಲಿ ಇವರು ಬೇರೆ ಒಂದು ಡೈವರ್ಟ್ ಮಾಡಿದ್ರೆ 4 ದಿನ ಸಬ್ಜೆಕ್ಟ್ ನಡೀತಾ ಇರ್ತೀವಿ. ನೀವು ನಮ್ಮನೆ ಸಬ್ಜೆಕ್ಟ್ ಕರೆದಿದ್ದೀರಾ, ನಾವೊಂದು 4 ದಿನ ಚರ್ಚೆ ಮಾಡಿದ್ರೆ 4 ದಿನ ರಿಲೀಫ್ ಸಿಗುತ್ತೆ 5 ವರ್ಷದಲ್ಲಿ. ಇವರು ಪ್ರತಿ ಬಾರಿನೂ ಸರ್, ಈಗ 2025 ಕಳೆದ ವರ್ಷದಲ್ಲೂ ಸಹಿತ ಪ್ರಿಯಾಂಕ್ ಖರ್ಗೆ ಅವರು ಒಂದು ಹೇಳಿಕೆ ಕೊಡ್ತಾರೆ, ಅಂದ್ರೆ ಪಥಸಂಚಲನ ನಾನು ಮಾಡೋಕೆ ಬಿಡುವುದಿಲ್ಲ, ಯಾಕಂದ್ರೆ ಇದ್ರ ವಿರುದ್ಧ ನಾನು ಧ್ವನಿ ಎತ್ತೇನೆ ಅಂತ. ಆಗ್ಲೂ ಸಹಿತ ಕಾಂಗ್ರೆಸ್ನ ಯಾವುದೇ ನಾಯಕರು ಅವ್ರ ಜೊತೆ, ಅಂದ್ರೆ CM ಮಾತನಾಡಿದ್ ಬಿಟ್ರೆ, BK ಹರಿಪ್ರಸಾದ್ ಮಾತನಾಡಿದ್ ಬಿಟ್ರೆ, ಆಗ್ಲೂ ಕೂಡ ಯಾವುದೇ ನಾಯಕರು ಇದ್ರ ಬಗ್ಗೆ ಅವರ ಪರವಾಗಿ ಧ್ವನಿಯನ್ನ ಎತ್ತಿರುವುದಿಲ್ಲ. ಆದ್ರೂ ಸಹಿತ ನಾನು ಒಬ್ಬಂಟಿಯಾಗಿನೇ ಇದಕ್ಕೆ ಹೋರಾಡ್ತೇನೆ, ಧ್ವನಿ ಎತ್ತೇನೆ ಅನ್ನುವಂತ ಒಂದಿಷ್ಟು ಹೇಳಿ, ಅಂದ್ರೆ ಸತತವಾಗಿ ಸಮರವನ್ನು ಸಾರ್ತಾ ಬರ್ತಾ ಇದ್ದಾರೆ RSS ವಿರುದ್ಧ ಅಂತ. ನೋಡಿ, ನಾನು ಹೆಚ್ಚಾಗಿ ನಮ್ಮ BJP ವಕ್ತಾರರು RSS ಬಗ್ಗೆ ಮಾತಾಡ್ತಾರೆ. ನಾವು ಯಾಕಂದರೆ ಅವ್ರ ಜೊತೆಯಲ್ಲಿ ಸಮ್ಮಿಶ್ರ ಇರ್ತಕ್ಕಂಥದಕ್ಕೆ ನನಗಿಂತ ಹೆಚ್ಚು ವಿಚಾರಗಳನ್ನ ಅವರೇ ಮಾತನಾಡ್ತಾರೆ. ಇಲ್ಲಿ ನಾನು ಹೇಳ್ತಕ್ಕಂಥದ್ದು, ಯಾವುದೇ ನೀವು RSS ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, RSS ದೇಶದ ಹಿತಕ್ಕೆ ಕೆಲಸ ಮಾಡ್ತಾ ಇರ್ತಕ್ಕಂಥ ನಾವು ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ನಮ್ಮ ಗುರಿ ಇರ್ತಕ್ಕಂಥದ್ದು ದೇಶದ ಅಭಿವೃದ್ಧಿ. ಅದು ಯಾರೇ ಇರಲಿ, ನೀವು ಯಾರೇ ಜೊತೆಯಲ್ಲಿರಲಿ, ಏನೇ ಆಗಿರಲಿ, ದೇಶದ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ, ಅವ್ರ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತನಾಡಬೇಕು. ಉದಾಹರಣೆಗೆ ನಾನು ಬರ್ತಾ ಇದ್ದೀನಿ, ಇವಾಗೇನು ದೇವದ ವಿಷಯ ತಾವು ಮಾತಾಡಿದ್ರಿ. RSS ವಿಷಯದಲ್ಲಿ 1948, 75, 92 3 ಬಾರಿ ನಿಷೇಧ ಆಗಿ ಮತ್ತು ಅಲ್ವಾ ಬ್ರದರ್, 3 ಟೈಮ್ಸು ಆಲ್ರೆಡಿ 3 ಸತಿ ನಿಷೇಧ ಆಗಿ ಮತ್ತು ಇಂಥ ಮಹಾನ್ ಭಾವರುಗಳ ಕೈ ಹಾಕಿದ್ದು ನ್ಯಾಯಾಲಯದಲ್ಲಿ ಅವ್ರಿಗೇನು ಉತ್ತರ ಕೊಡಬೇಕು ಕೊಟ್ಟಿದ್ದಾರೆ. ನೋಡಿ, ಒಂದು ವಿಚಾರವನ್ನು ಇವರು, ನಾನು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತಕ್ಕಂಥ ಇವರೇನು ಮಾಡ್ತಾಯಿದ್ದಾರೆ, ಯಾರನ್ನು ಓಲೈಕೆ ಮಾಡ್ತಾಯಿದ್ದಾರೆ, ರಾಜ್ಯದಲ್ಲಿ ಯಾರನ್ನು ಓಲೈಕೆ ಮಾಡ್ತಾಯಿದ್ದಾರೆ. ಒಂದಾನೊಂದು ಕಾಲದಲ್ಲಿ ದೇಶದಲ್ಲಿರ್ತಕ್ಕಂಥ ಎಲ್ಲ ಕಾಶ್ಮೀರಿಂದ ಕನ್ಯಾಕುಮಾರಿ ತನಕ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ಸು ಯಾಕೆ ಕೇವಲ 3 ರಾಜ್ಯಕ್ಕೆ ಬಂತು? ಮುಂದಿನ ದಿನಗಳಲ್ಲಿ ಚುನಾವಣೆ ಬಂದರೆ ಯಾಕೆ ಅವ್ರನ್ನ ತಿರಸ್ಕಾರ ಮನೋಭಾವನೆ ಇಟ್ಟಿದ್ದಾರೆ ಜನ? ಅರ್ಥ ಮಾಡ್ಕೋಬೇಕಲ್ಲ. ಈ ರೀತಿ ಜನವಿರೋಧಿ ನೀತಿಗಳನ್ನು ತಂದಿರ್ತಕ್ಕಂಥದ್ದು ಇವರಿಗೆ ಒಂದು ಶಾಪ ಆಗಿರ್ತಕ್ಕಂಥದ್ದು. ಮತ್ತು ಅವರೊಂದು ಪದಬಳಕೆ ಮಾಡ್ತಾರೆ. ಏನಂತ ಪದಬಳಕೆ ಮಾಡ್ತಾರೆ? ಏನಾದರೂ ಇದು RSS ಇರಲಿಲ್ಲ ಅಂತಂದರೆ BJP JDSಗಿಂತನೂ ಕಡೆ ಅಂತಕ್ಕಂಥ ಪದ ಮಾತಾಡ್ತಾರೆ. JDS ಬಗ್ಗೆ ಅವ್ರು ಮಾತಾಡ್ತಕ್ಕಂಥದ್ದು ನೈತಿಕತೆ ಏನಿದೆ ಅಂತಕ್ಕಂಥದ್ದು ನನಗಂತೂ ಗೊತ್ತಿಲ್ಲ. ಸ್ವಾಮಿ, ನಿಮ್ಮ ಸ್ವಕ್ಷೇತ್ರದಲ್ಲಿ ಇವತ್ತಿನವರೆಗೂ ಕುಡಿಯೋಕ್ಕೆ ನೀರಿಲ್ಲ, ಒಂದು ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಚರಂಡಿಗಳಿಲ್ಲ, ರಸ್ತೆಗಳಿಲ್ಲ, ಬಸ್ಸುಗಳಿಲ್ಲ. ನಾಚಿಕೆ ಆಗಬೇಕು. 50 ವರ್ಷಗಳ ಕಾಲ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಿಮ್ಮ ತಂದೆಯವರ ಕ್ಷೇತ್ರದಲ್ಲಿ ಇವತ್ತಿಗೂ ಮೂಲಭೂತ ಸೌಕರ್ಯಗಳಿಲ್ಲದೆ ಇರ್ತಕ್ಕಂಥದ್ದು ನಾಚಿಕೆಗೇಡು. ನೀವು ದೇಶಕ್ಕೇನು ಉತ್ತರ ಕೊಡ್ತೀರಾ ನಿಮ್ಮೊಂದು ರಾಷ್ಟ್ರೀಯ ಪಕ್ಷವಾಗಿ? ಇಂಥ ಬೇಜವಾಬ್ದಾರಿ ಹೇಳಿಕೆಗಳಿಂದಲೇ ಇವತ್ತು ನಿಮ್ಮ ಪಕ್ಷ ಈ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು ಅಂತಕ್ಕಂಥದ್ದು. ಮತ್ತೊಂದು ಮಾತು ಹೇಳ್ತಾ ಇದ್ದೀನಿ, ಸಂವಿಧಾನ ಬಂದು 75 ವರ್ಷಗಳಾಯಿತು, ಇನ್ನೂ ಕೂಡ ನಾವು ಇಂಥ ವಿಚಾರಗಳಿಗೆ ನಾವು ನಿರ್ದಿಷ್ಟವಾದಂಥ ನಮಗೆ ಗುರಿ ಸಿಕ್ಕಿಲ್ಲ, ನ್ಯಾಯ ಸಿಕ್ಕಿಲ್ಲ ಅಂತ. ಸಂವಿಧಾನ ಒಂದು 75 ವರ್ಷಗಳ ಸಂವಿಧಾನ ಯಾವ ರೀತಿ ನೀವು ಪಾಲನೆ ಮಾಡ್ತಾ ಇದ್ದೀರಾ ಅಂತಕ್ಕಂಥ ಜನ ನೋಡ್ತಾ ಇದ್ದಾರೆ ನಿಮ್ಮನ್ನು.
ನೀವು ಯಾರನ್ನು ಓಲೈಸ್ತಾ ಇದ್ದೀರಾ, ಯಾವ ರೀತಿ ಓಲೈಸ್ತಾ ಇದ್ದೀರಾ. ಕೇವಲ ಓಟ್ಗೋಸ್ಕರ ಯಾವೊಂದು ತಳಮಟ್ಟದಲ್ಲಿರ್ತಕ್ಕಂಥವ್ನ ಕೈಯಲ್ಲಿ ಹಿಡಿದಲ್ಲಿ ಇಟ್ಕೊಂಡು ಇವತ್ತು ಅವ್ರನ್ನ ವಿದ್ಯಾವಂತರು ಮಾಡದೆ ಅಭಿವೃದ್ಧಿ ಪಥಕ್ಕೆ ಅವ್ರನ್ನ ತಗೊಂಡು ಹೋಗ್ದೇನೆ ನಿಮ್ಮ ತುಳಿದಲ್ಲೇ ಇಟ್ಕೊಂಡು ಯಾವ ರೀತಿ ಅವ್ರ ಹತ್ರ ಓಟ್ ಪಡಿತಾ ಇದ್ರೆ ನಾಚಿಕೆ ಆಗೋದಿಲ್ಲ ಇವ್ರ ಜನ್ಮಕ್ಕೆ. ಮಾತಾಡ್ತಾರೆ ಇವರು ಅಷ್ಟೇನೆ, ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಮತ್ತೊಂದು ಏನಪ್ಪ ಅಂದರೆ ಇತ್ತೀಚಿನ ದಿನಗಳು ನಮ್ಮ ಮಿತ್ರರೇ ಹೇಳಬೇಕಾಯ್ತದೆ, ನಾನೇ ಹೇಳ್ತಾ ಇದ್ದೀನಿ, ಅವ್ರಿಗೆ ನಾಗ್ಪುರ ನೆನೆಸ್ಕೊಳ್ಳಿದ್ರೆ ಪಾಪ ಇತ್ತೀಚೆಗೆ ಅವ್ರ ಕೈಲಿ ಏನೂ ಆಗೋದಿಲ್ಲ ಅಂತ ಕಾಣ್ತದೆ. ಮತ್ತು ಕಳೆದ ಬಾರಿ ಕೂಡ ಪಠ್ಯಪುಸ್ತಕ ವಿಚಾರದಲ್ಲಿ ಅನಾವಶ್ಯಕವಾಗಿ ಒಂದು ಒಳ್ಳೆಯದನ್ನು 4 ಜನಕ್ಕೆ ಹೇಳಬೇಕು ಅನ್ನೋ ಸಂದರ್ಭದಲ್ಲಿ ಪುಸ್ತಕದ ವಿಚಾರದಲ್ಲೂ ಕೂಡ ಇದೇ ರೀತಿ ಮಾತಾಡಿದ್ರು ಅವರು. ಅವತ್ತೂ ಕೂಡ ಅವ್ರಿಗೆ ಹಿನ್ನಡೆ ಆಯಿತು. ಏನು ಅಂತಂದರೆ ವಿರೋಧ ಮಾಡಬೇಕಷ್ಟೇನೆ. ನಾವು ವಿರೋಧ ಪಕ್ಷದವರಾಗಿರೋದ್ರಿಂದ ನಮ್ಮನ್ನು ವಿರೋಧ ಮಾಡಬೇಕು, ಈ ದೇಶದಲ್ಲಿ ಒಂದು ರೀತಿ ಗಲಭೆ ಸೃಷ್ಟಿ ಮಾಡಬೇಕು ಅಂತಂದರೆ ಇಂಥ ಬೇಜವಾಬ್ದಾರಿ ಹೇಳಿಕೆಗಳು. ಯಾಕಂದರೆ ಒಳ್ಳೆ ಹೇಳಿಕೆ ಕೊಡಲಿ. ಇವತ್ತು ನಾನು ಸವಾಲಾಗ್ತಾ ಇದ್ದೀನಿ, ಸನ್ಮಾನ್ಯ ಖರ್ಗೆ ಅವರೇ, ನೀವು ಇದೇ ರೀತಿ ಮಾತಾಡೋದಾದರೆ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಬಗ್ಗೆ ಒಂದು ನೀವು ಇದನ್ನಿಡಿ ಡಿಬೇಟ್ ಇಡಿ ನೋಡೋಣ. ನನ್ನ ಇಂತಿಂಥ ಸಾಧನೆಗಳಾಗಿದೆ ನನ್ನ ಕ್ಷೇತ್ರ, ಅವತ್ತು ಎಲ್ಲ ನಾವು ಸೇರಿ ಒಪ್ಕೋತೀವಿ. ಜನ ಕೇಳ್ತಾ ಇರ್ತಕ್ಕಂಥ ಅಲ್ಲಿರ್ತಕ್ಕಂಥ ಅಭಿವೃದ್ಧಿಗಳ ಬಗ್ಗೆ. ಇವತ್ತು ಅದೇ ಮುಳ್ಳಿನ ಗಿಡ, ಅದೇ ವಾಸನೆ, ಅದೇ ಗುಟ್ಕ ಜನಗಳನ್ನ ಅದೇ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಕೂಲಿ ಕೆಲಸ ಮಾಡಿಸ್ತಾ ಇದ್ದೀರಾ. ಮತ್ತು ಇನ್ನೊಂದು ಸನ್ಮಾನ್ಯ ಶ್ರೀಮತಿ ಗೌರವಾನ್ವಿತ ಇಂದಿರಾ ಗಾಂಧಿಯವರು ಕೂಡ RSS ವಿರುದ್ಧವಾಗಿ ಇದು ಬ್ಯಾನ್ ಮಾಡಬೇಕು ಅಂತ ಪ್ರಯತ್ನ ಮಾಡಿ ಅವರು ಯಾವ ಒಂದು ಪೊಸಿಷನ್ಗೆ ಬಂದರೆ ಅವತ್ತು ಅಂತಕ್ಕಂಥದ್ದು ಸ್ವಲ್ಪ ಅವರು ಹಿಂದಿನ ದಿನಗಳನ್ನ ಮೇಲೆ ಹಾಕೋಬೇಕು ಅಂತಕ್ಕಂಥ ಮಾತು ಕೂಡ ಹೇಳ್ತಾ ಇದ್ದೀನಿ. ಎಲ್ಲದಕ್ಕಿಂತನೂ ವ್ಯಕ್ತಿಗೆ ಅಭಿವ್ಯಕ್ತ ಸ್ವಾತಂತ್ರ್ಯ ಎಲ್ರಿಗೂ ಇದೆ ಅಂತಕ್ಕಂಥ ಪದ ಕೂಡ ಅವ್ರು ಬಳಕೆ ಮಾಡಿದ್ದಾರೆ. ಅಭಿವ್ಯಕ್ತ ಸ್ವಾತಂತ್ರ್ಯ ನಿಮಗಿದ್ರೆ ನಮಗೂ ಇದೆ. ಹಾಗಾದರೆ ಪ್ರಜಾಪ್ರಭುತ್ವದಲ್ಲಿ ನಾವು ಮಾತಾಡ್ತಕ್ಕಂಥ ಇದು ನಮಗಿಲ್ವಾ? ನೀವು ದೇಣಿಗೆಗಳ ವಿಷಯದಲ್ಲಿ ನೀವೇನು ಮಾತಾಡ್ತಾ ಇದ್ದೀರಾ, ಆಯಿತು, ನಿಮ್ಮ ಪಕ್ಷಕ್ಕೆ ಯಾರು ದೇಣಿಗೆ ಕೊಡ್ತಾ ಇದ್ರೆ ಅಲ್ಲೊಂದು ಲಿಸ್ಟ್ ಕೊಡಿ ನೋಡೋಣ. ನಿಮ್ಮ ತಾಕತ್ತಿದ್ರೆ, ನಿಮಗೆ ತಾಕತ್ತಿದ್ರೆ ಲಿಸ್ಟ್ ಕೊಡಿ, ಯಾರು ನಿಮಗೆ ಯಾವ ರೀತಿಯಲ್ಲಿ ದೇಣಿಗೆಗಳು ಕೊಡ್ತಾ ಇದ್ದಾರೆ ಅದನ್ನೆಲ್ಲ ನೀವು ಕೊಡಬೇಕಲ್ವಾ. ನೀವು ಕರೆಕ್ಟಾಗಿದ್ದು ಬೀದಿಲಿ ಹೋಗ್ತಕ್ಕಂಥವ್ರು ಮಾತಾಡೋದು ನಿಮಗೆ ಗೌರವ ಸಲ್ಲಿಸುತ್ತೆ. ಇಲ್ಲ ಅಂತಂದರೆ ನೀವು ಕರೆಕ್ಟ್ ಇಲ್ಲದೇ ಬೇಜವಾಬ್ದಾರಿ ಹೇಳಿಕೆಗಳು ಕೊಟ್ಟರೆ ನಿಮಗೆ ಜನಗಳು ತಕ್ಕ ಪಾಠ ಕಲಿಸ್ತಾರೆ ಅಂತಕ್ಕಂಥದ್ದು ಸ್ಪಷ್ಟ.